ಮುಂಜಾನೆಯ ದೇವರ ನುಡಿ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಕೇಳುತ್ತಿರುವ ಪ್ರೀತಿಯ ದೈವಜನರೇ, ನಿಮ್ಮಲ್ಲಿ ಯಾರೇ ಇರಬಹುದು, ನೀನು ಯಾರೇ ಆಗಿರಬಹುದು, ನೀನು ಎಲ್ಲಿಗೆ ಹೋದರೂ ತಿರಸ್ಕಾರ, ದ್ವೇಷ, ಬೈಗಳು ಹೀಗೆ ಎದುರಾಗುತ್ತಿವೆಯೇನೋ ನಿನ್ನ ಜೀವನದಲ್ಲಿ. ಎಲ್ಲಿಗೆ ಹೋಗಲಿ ಎಂದು ನಿನ್ನ ಹೃದಯವು ನಿನ್ನನ್ನು ಪ್ರಶ್ನಿಸುತ್ತಿದೆಯೇನೋ. ಭಯಪಡಬೇಡ, ಕಳವಳ ಪಡಬೇಡ ಪ್ರಿಯ ಸಹೋದರ ಸಹೋದರಿ. ಯಾವಾಗಲಾದರೂ ಸರಿ, ಯಾವ ಸ್ಥಳದಲ್ಲಿದ್ದರೂ ಸರಿ, ನೀನು ಈಗ ಯಾವ ಸ್ಥಿತಿಯಲ್ಲಿದ್ದರೂ ಸರಿ, ನೀನು ಇದ್ದ ಸ್ಥಿತಿಯಲ್ಲೇ ಕರ್ತನ ಬಳಿಗೆ ನೀನು ಬರಲು ಇಷ್ಟಪಡುವುದಾದರೆ ಖಂಡಿತ ನಿನ್ನ ಜೀವನವೇ ಪಾವನವಾಗುವುದು, ನಿನ್ನ ಜೀವನ ಸಾರ್ಥಕವಾಗುವುದು. ಅನೇಕ ಸಾರಿ ನೀನೇ ಕಷ್ಟಗಳು ಹೆಚ್ಚಾಗುತ್ತಿವೆ, ರೋಗಗಳು ಒಂದು ಕಡೆ ಸಹಿಸಲಾಗುತ್ತಿಲ್ಲವೆಂದು ನೀನು ಅಂತರಾಳದಲ್ಲಿ ಕೊರಗುತ್ತಾ ದೇವರ ಮೇಲೆ ಸಿಟ್ಟುಕೊಂಡು ಎಷ್ಟು ಸಾರಿ ಅಂತರಾಳದಲ್ಲಿ ಕರ್ತನ ಮೇಲೆ ಬೇಸರಗೊಂಡಿದ್ದೀಯಲ್ಲವೇ. ಅಂತರಾಳದಲ್ಲಿ ಪಿಸುಗುಟ್ಟುವ ನಿನ್ನ ಮನಸ್ಸಿನ ಮಾತುಗಳನ್ನು ಬಲ್ಲಾತನು, ನಿನ್ನನ್ನು ಅರಿತಿರುವ ದೇವರು, ನಿನ್ನ ಭಾವನೆಗಳನ್ನು ಕೂಡ ಗಮನಿಸಿ ಅರ್ಥ ಮಾಡಿಕೊಳ್ಳುವ ಅದ್ಭುತ ದೇವರು. ನಿನ್ನ ಮನಸ್ಸಿನ ಆಲೋಚನೆಗಳೆಲ್ಲವನ್ನು ಕರ್ತನು ಗಮನಿಸುತ್ತಾ ನೋಡುತ್ತಿದ್ದಾರೆ. ಪ್ರಿಯರೇ, ಕರ್ತನ ಬಗ್ಗೆ ಅಲ್ಪವಾಗಿ ಆಲೋಚಿಸದಿರಿ. ಆತನಿಗೆ ಯಾವುದು ಅಸಾಧ್ಯವಲ್ಲ, ಆಲಸ್ಯವಾದರೂ ಎಲ್ಲವೂ ಸಾಧ್ಯ. ಅಂತಹ ದೇವರ ಬಳಿಗೆ ಬಾ. ನಿನ್ನ ಕೊನೆ ಉಸಿರಿರುವವರೆಗೂ ಕೈ ಹಿಡಿದು ಕಾಪಾಡುವ ಕರ್ತನು. ಪ್ರೀತಿಯುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ಯಾರಾದರೆ ನಿಮ್ಮ ಬಳಿಗೆ ಬರಲು ಇಷ್ಟಪಡುತ್ತಿದ್ದಾರೋ ಅವರೆಲ್ಲರನ್ನೂ ಅಂಗೀಕರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಬಳಿಗೆ ಬರಲು ಯಾವ ವಿಷಯಗಳಲ್ಲಿ ಅಡೆತಡೆಗಳುಂಟಾಗುತ್ತಿವೆಯೋ ಅವೆಲ್ಲವುಗಳನ್ನು ತೊಲಗಿಸಿ ನಿಮ್ಮ ಬಳಿಗೆ ಬರಲು ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.